ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 9 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 10. ನನ್ನ ಹಿಂದೆ ಬಂದು ಟಾರ್ಚರ್ ಕೊಡಬೇಡ ಜತಿನ್, ಇದರ ಪರಿಣಾಮ ನೆಟ್ಟಿಗೆ ಇರಲ್ಲ. ಸನ್ನಿ, ನನ್ನ ಮಾತು ಕೇಳು ಸನ್ನಿ, ನಾನು ನಿನ್ನ ತುಂಬ ಪ್ರೀತಿಸುತ್ತೇನೆ ಕಣೆ. ಮೊದಲು ನಿನಗೆ ನನ್ನ ಮೇಲೆ ಪ್ರೀತಿ ಇತ್ತು ತಾನೇ? ಅದು ಹಳೆ ಕತೆ. ಈಗ ನಿನ್ನಲ್ಲಿ ಏನಿದೆ ಎಂದು ನಾನು ನಿನ್ನ ಪ್ರೀತಿಸಲಿ? ಅಂದರೆ ನಾನು ಶ್ರೀಮಂತನಾಗಿದ್ದಾಗ ನಾನು ಬೇಕು, ಅದೇ ನಾನು ಎಲ್ಲ ಕಳ್ತ್ಕೊಂಡ್ಮೇಲೆ ನಾನು ಬೇಡ ಅಲ್ವಾ ಸನ್ನಿ? ಇಷ್ಟೇನ ಪ್ರೀತಿ ಎಂದರೆ ಎಂದು ನೋವಿನಿಂದ ಹೇಳಿದ. ಸನ್ನಿ ಜತಿನ್ ಶ್ರೀಮಂತಿಕೆ ನೋಡಿ ಅವನನ್ನು ಪ್ರೀತಿಸುತ್ತಿದ್ದಳು. ಫೇಸ್ಬುಕ್ನಲ್ಲಿ ಫ್ರೆಂಡ್ ಆಗಿ ಲವರ್ಸ್ ಆದರು ಇಬ್ಬರು. ಜತಿನ್ ಸನ್ನಿನ ತುಂಬ ಪ್ರೀತಿಸುತ್ತಿದ್ದ. ಅವಳು ಕೇಳಿದ್ದನ್ನು ತಡ ಮಾಡದೆ ಕೊಡಿಸುತ್ತಿದ್ದ. ಅಷ್ಟೊಂದು ಪ್ರೀತಿಸುತ್ತಿದ್ದ. ಆದರೆ ಕಳೆದ 1 ವರ್ಷದ ಹಿಂದೆ ಅವನ ಬಿಸ್ನೆಸ್ ಲಾಸ್ ಆಯಿತು. ಸನ್ನಿಗೆ ಅವನ ಸ್ನೇಹ ಪ್ರೀತಿ ಯಾವುದೂ ಬೇಡವಾಗಿತ್ತು. ಜತಿನ್ ತುಂಬ ಸ್ವಾಭಿಮಾನಿ. ಚಿಕ್ಕ ವಯಸ್ಸಿನಲ್ಲೇ ಉನ್ನತ ಮಟ್ಟ ಏರಿದ. ಆದರೆ ಸ್ನೇಹಿತರು ಮಾಡಿದ ಮೋಸದಿಂದ ನಷ್ಟ ಅನುಭವಿಸಿದ. ನೋಡು ಜತಿನ್, ಇನ್ನೊಮ್ಮೆ ಹೇಳುತ್ತಿದ್ದೇನೆ, ನನ್ನ ಹಿಂದೆ ಬರಬೇಡ. ನನಗೆ ಜತಿನ್ ಬೇಡ, ಪ್ರೀತಮ್ ಬೇಕು ಎಂದು ಖಡಾಖಂಡಿತವಾಗಿ ಹೇಳಿ ಹೊರಟಳು. ಇತ್ತ ಜತಿನ್ ಅಲ್ಲೇ ಇರುವ ಬೆಂಚಿನ ಮೇಲೆ ಕುಸಿದು ಕುಳಿತ. ಶಾರದಮ್ಮ ಬೆಳಗ್ಗೆ ಬೇಗನೆ ಎದ್ದು ತಿಂಡಿ ರೆಡಿ ಮಾಡುತ್ತಿದ್ದರು. ಕೈಯಲ್ಲಿ ವಾಚ್ ಕಟ್ಟುತ್ತಾ ಬರುತ್ತಿದ್ದೆನ. ಅವನನ್ನು ನೋಡಿ ಒಂದು ಕ್ಷಣ ಸ್ತಬ್ಧರಾದರು. ಆ ಗಡ್ಡ ತೆಗೆದು ಕ್ಲೀನ್ ಶೇವ್ ಆಗಿತ್ತು. ವೈಟ್ ಶರ್ಟ್, ಅದಕ್ಕೊಪ್ಪುವ ಜೀನ್ಸ್ ಪ್ಯಾಂಟ್ ಇನ್ಶರ್ಟ್ ಮಾಡಿದ್ದರು. ಗಡ್ಡ ತೆಗೆದಿದ್ದರಿಂದ ಅವನ ಗುಳಿ ಕೆನ್ನೆ ಅತ್ಯಂತ ಆಕರ್ಷವಾಗಿ ಕಾಣುತ್ತಿತ್ತು. ಅವನು ನೀಟಾಗಿ ಏರಿಸಿದ ಕೂದಲು ಒಂದು ಕ್ಷಣ ನಮ್ಮ ಪ್ರೀತಮ್ನನ್ನು ನೋಡಿದರೆ ಹುಡುಗಿರ ಎದೆ ಬಡಿತ ಜಾಸ್ತಿ ಆಗೋದು ಖಂಡಿತ. ಏನ್ ಪ್ರೀತಮ್ ನಿನ್ನ ಅವತಾರ? ಇವತ್ತು ಆಫೀಸ್ಗೆ ಹೋಗೋದಿಲ್ವಾ? ಇಲ್ಲ ಶಾರದಮ್ಮ, ನನ್ನ ಕೆಲಸ ಈಗ ಏನಿದ್ದರೋ ನನ್ನ ಮುದ್ದು ಹೆಂಡತಿಯನ್ನು ರಮಿಸೋದು. ಅದಕ್ಕೆ ಆಫೀಸ್ಗೆ ರಜಾ ತಗೊಂಡ್ಬಿಟ್ಟೆ ಎಂದು ಖುಷಿಯಿಂದ ಹೇಳಿದ. ಏನೋಪ್ಪ, ಎಲ್ಲ ಒಳ್ಳೇದಾದರೆ ಸಾಕು. ಸರಿ ಶಾರದಮ್ಮ, ನಾನು ಹೊರಟೆ. ಪ್ರೀತಮ್ ಸೀದಾ ಬಂದಿದ್ದು ರಶ್ಮಿ ಕಾಲೇಜ್ ಬಳಿ. ಅಲ್ಲಿ ನಿನ್ನೆ ಅವನು ಹೊಡೆದಿದ್ದ ಗ್ಯಾಂಗನ್ನು ನೋಡಿದ. ಲೋ ಮಚಾಸ್, ಬನ್ನಿ ಇಲ್ಲಿ. ಆ ಹುಡುಗರು ಹೆದರುತ್ತಾ ಅವನ ಬಳಿ ಬಂದು, ಸರ್ ಸಾರಿ ಸರ್, ನನಗೆ ಗೊತ್ತಾಗಿಲ್ಲ, ರಶ್ಮಿ ನಿಮ್ಮ ವೈಫ್ ಅಂತ. ಪ್ಲೀಸ್ ಸರ್, ನಮ್ಮನ್ನು ಬಿಟ್ಟು ಬಿಡಿ. ಅವನ ಹೆಗಲ ಮೇಲೆ ಕೈ ಹಾಕಿ, ಪ್ರೀತಮ್, ನೀವು ಇನ್ಮುಂದೆ ನನ್ನ ಹೆಂಡತಿ ಅಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬಾರದು. ಹಾಗೆ ಇನ್ನೊಂದು ವಿಷಯ, ನಾನವಳ ಗಂಡ ಅಂತ ಎಲ್ಲೂ ಗೊತ್ತಾಗಬಾರ್ದು. ಗೊತ್ತಾದರೆ ನಿಮಗೆ ಮತ್ತೆ ಎಂದು ಅವನು ಹೇಳುವ ಮೊದಲೇ, ಸರಿ ಸರ್, ನಾವು ಎಲ್ಲೂ ಬಾಯಿ ಬಿಡಲ್ಲ, ಸರಿ ಹೊರಡಿ ಎಂದು ಹೋದರು. ರಶ್ಮಿ ಎಂದು ಲೀನಾ ಅವಳ ಹಿಂದೆ ಬಂದಳು. ಏನ್ ಲೀನಾ? ರಶ್ಮಿ, ರಾಕೇಶ್ ಹೇಳ್ತಿದ್ದ, ಇವತ್ತು ನಮ್ಮ ಕಾಲೇಜಿಗೆ ಹೊಸ ಲೆಕ್ಚರರ್ ಬರ್ತಾರಂತೆ. ನೋಡೋಕ್ಕೂ ಸಖತ್ ಹ್ಯಾಂಡ್ಸಮ್ ಇದ್ದಾರಂತೆ. ಸರಿ, ಯಾರು ಬರ್ತಾರೆ ನೋಡೋಣ ಬಾ, ಕ್ಲಾಸ್ಗೆ ಹೋಗೋಣ ಎಂದು ಇಬ್ಬರು ಕ್ಲಾಸ್ ಸೇರಿದರು. ಎಲ್ಲರೂ ಕ್ಲಾಸ್ನಲ್ಲಿ ಕೂತಾಗ ಪ್ರಿನ್ಸಿಪಾಲ್ ಬಂದರು. ನೋಡಿ ಸ್ಟೂಡೆಂಟ್ಸ್, ನಮ್ಮ ಬಿಸ್ನೆಸ್ ಸ್ಟಡೀಸ್ಗೆ ಹೊಸ ಲೆಕ್ಚರರ್ ಬಂದಿದ್ದಾರೆ. ಸರ್ ಬನ್ನಿ ಒಳಗೆ ಎಂದಾಗ ಒಳಗೆ ಬಂದರು. ಇವರು ಮಿಸ್ಟರ್ ಪ್ರೀತಮ್, MBA ಮಾಡಿದ್ದಾರೆ. ನಿಮ್ಮ ಹೊಸ ಲೆಕ್ಚರರ್ ಪ್ರೀತಮ್ ಕ್ಯಾರಿಯಾನ್. ಪ್ರೀತಮ್ನನ್ನು ರಶ್ಮಿ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಅವನು ಇವಳಿಗೆ ಯಾರಿಗೂ ಕಾಣದ ಹಾಗೆ ಕಣ್ಣು ಹೊಡೆದ. ಹಾಯ್ ಫ್ರೆಂಡ್ಸ್, ನಾನು ಪ್ರೀತಮ್, ನಿಮ್ಮ ಹೊಸ ಲೆಕ್ಚರರ್. ನೋಡೆ ರಶ್ಮಿ, ಏನು ಸಖತ್ತಾಗಿದ್ದಾನೆ. ನೋಡೋಕೆ 2 ಕಣ್ಣು ಸಾಲದು, ಅಷ್ಟೊಂದು ಕ್ಯೂಟ್ ಹಾರ್ಟ್. ವಾವ್, ಆ ಗುಳಿ ಕೆನ್ನೆ ನೋಡುತ್ತಿದ್ದರೆ ಅಲ್ಲೇ ಒಂದು ಮುತ್ತು ಕೊಡೋಣ ಅನಿಸ್ತಿದೆ ಎಂದು ಲೀನಾ ಹೇಳುತ್ತಿದ್ದಳು. ರಶ್ಮಿಗೆ ಅವಳ ಮಾತನ್ನು ಕೇಳಿ ಹೊಟ್ಟೆಯಲ್ಲಿ ವಿಚಿತ್ರ ಸಂಕಟ. ನನ್ನ ಗಂಡನ ಬಗ್ಗೆ ನನ್ನ ಮುಂದೆ ಹೀಗೆಲ್ಲ ಮಾತಾಡ್ತಾಳಲ್ವಾ? ಹಳೇ ರಶ್ಮಿ ಆಗಿದ್ದರೆ ಇಷ್ಟೊತ್ತಿಗೆ ಲೀನಾಳಿಗೆ ಒಂದು ಗತಿ ಕಾಣಿಸುತ್ತಿದ್ದಳು. ಲೀನಾ, ಸ್ವಲ್ಪ ಸುಮ್ಮನೆ ಇರೋ ಎಂದು ಖಾರವಾಗಿ ಹೇಳಿದಳು. ರಶ್ಮಿ, ನಾನು ಪ್ರೀತಮ್ ಸರ್ ಬಗ್ಗೆ ಮಾತನಾಡಿದರೆ ನಿನಗೇನೇ ಪ್ರಾಬ್ಲಮ್? ಯಾಕೆ ಆವಾಗಿಂದ ಏನೋ ಕಳೆದುಕೊಂಡ್ತರ ಆಡ್ತಾ ಇದ್ದೀಯಾ? ಏನಿಲ್ಲ ಎಂದು ಮುಖ ತಿರುವಿದಳು. ಎಲ್ಲರ ಪರಿಚಯ ಮಾಡ್ಕೋತಿದ್ದ. ಆಗ ರಶ್ಮಿ ಸರದಿ. ರಶ್ಮಿ ಏನು ಹೇಳದೆ ಸುಮ್ಮನೆ ನಿಂತಿದ್ದಳು. ಮೇಡಮ್, ನಿಮ್ಮನ್ನೇ ಕೇಳ್ತಿರೋದು ಎಂದು ಹೇಳಿದ. ನಾನು ರಶ್ಮಿ ಹರೀಶ್ ಎಂದು ಅವಳ ಪರಿಚಯ ಮಾಡಿಕೊಳ್ಳುತ್ತಿದ್ದಾಗ ಅವಳನ್ನು ತಿನ್ನುವ ಹಾಗೆ ನೋಡುತ್ತಿದ್ದ ಪ್ರೀತಮ್. ಪದಗಳೇ ಚಲಿಸದಂತಿರುವ ಆ ತುಟಿಯಲ್ಲಿ ಪದಗಳು ಬಂದು ಕೂತಾಗ ಕಾಣುವ ದಾಳಿಂಬೆ ಹಣ್ಣಿನಂತಿರುವ ಹಲ್ಲು, ಆ ನೋಟ ಎಲ್ಲ ಅವನಿಗೆ ಹುಚ್ಚು ಹಿಡಿಸುತ್ತಿತ್ತು ಪ್ರೀತಮ್ಗೆ. ಲೀನಾಳ ಸರದಿ ಬಂದಾಗ ಅವಳು ನುಲಿಯುತ್ತಾ ತನ್ನ ಪರಿಚಯ ಮಾಡಿಕೊಳ್ಳುತ್ತಿದ್ದಳು.
ಪ್ರೀತಮ್ ಅವಳ ಕಡೆ ನೋಡದೆ ರಶ್ಮಿ ಕಡೆ ಅವನ ಪೂರ್ತಿ ಗಮನವಿತ್ತು. ನೆಕ್ಸ್ಟ್ ಕ್ಲಾಸ್ನಿಂದ ನಾನು ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಬಾಯ್ ಎಂದೇಳಿ ಹೊರಟ ಪ್ರೀತಮ್ ಹೊರಗಡೆ ಕ್ಲಾಸ್ಗೆ ಲೇಟಾಗಿ ಬಂದಿದ್ದ ಚಿರಾಂತ್ನನ್ನು ನೋಡಿ ಅವನ ಜೊತೆ ಮಾತನಾಡಿದ. ರಶ್ಮಿ, ಪ್ರೀತಮ್ ಯಾಕೆ ಚಿರಾಂತ್ನನ್ನು ಮಾತನಾಡಿಸುತ್ತಿದ್ದಾನೆ ಎಂದು ಪ್ರೀತಮ್ ಇರುವಲ್ಲಿ ಹೋಗಿ ಮರೆ ಮಾಡಿ ನಿಂತಳ. ಹಾಯ್ ಚಿರಾಂತ್, ಹೇಗಿದ್ದೀರಾ ನಗುತ್ತಲೇ ಕೇಳಿದ. ಅವನು ಮುಜುಗರ ಪಡುತ್ತಾ, ಸರ್ ನೀವೇನಿಲ್ಲಿ, ನಾನು ಚೆನ್ನಾಗಿದ್ದೇನೆ. ಪ್ರೀತಮ್ ತನ್ನ ಕೈಯನ್ನು ಅವನ ಕೈ ಮೇಲೆ ಇಟ್ಟು, ನೋಡಿ ಚಿರಾಂತ್, ನೀವು ಭಯ ಪಡಬೇಡಿ, ನನಗೆ ನಿಮ್ಮ ರಶ್ಮಿ ಸಂಬಂಧದ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಚಿರಾಂತ್, ನನಗೆ ಗೊತ್ತು ನೀವಿಬ್ಬರು ಒಳ್ಳೆ ಸ್ನೇಹಿತರೆಂದು. ರಶ್ಮಿ ನಿಮ್ಮನ್ನು ತನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟು ಗೌರವಿಸುತ್ತಾಳೆ. ಆ ಸ್ಥಾನಕ್ಕೆ ನಾನೇ ಕಳಂಕ ತಂದೆ. ಅಣ್ಣನ ಸ್ಥಾನ ಎಂದು ಕೇಳಿ ಚಿರಾಂತ್ಗೆ ತನ್ನ ಮೇಲೆ ಅಸಹ್ಯ ಹುಟ್ಟಿತು. ಮನದಲ್ಲಿ ನನಗೆ ಅಣ್ಣನ ಸ್ಥಾನವನ್ನು ಕೊಟ್ಟ ಹುಡುಗಿ ಮೇಲೆ ನನಗ್ಯಾಕೆ ಪ್ರೀತಿ ಹುಟ್ಟಿತು ಎಂದು ನೊಂದಿದ್ದ. ನಾನು ರಶ್ಮಿಳನ್ನು ತುಂಬ ಪ್ರೀತಿಸುತ್ತೇನೆ. ಯಾರದೋ ಮಾತು ಕೇಳಿ ನಾನವಳಿಗೆ ತುಂಬ ನೋವು ಕೊಟ್ಟೆ. ನಿಮಗೂ ಕೂಡ ನನ್ನನ್ನು ಕ್ಷಮಿಸಿ ಚಿರಾಂತ್ ಎಂದು ಕೈ ಮುಗಿದ. ಸರ್, ಹಾಗೆಲ್ಲ ಕೈ ಮುಗಿಯಬೇಡಿ. ತಪ್ಪು ಯಾರು ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ನಿಮ್ಮ ತಪ್ಪು ನಿಮಗೆ ಅರಿವಾಗಿದೆ ಅಲ್ವಾ, ಅದೇ ನಿಮ್ಮ ದೊಡ್ಡ ಗುಣ. ರಶ್ಮಿ ಮತ್ತೆ ನಿಮ್ಮ ಬಳಿ ಸೇರುತ್ತಾಳೆ ನೋಡಿ ಎಂದೆನು. ಹಾಗಾದರೆ ನನ್ನಷ್ಟು ಖುಷಿ ಪಡುವ ವ್ಯಕ್ತಿ ಇನ್ನೊಬ್ಬರಿರುವುದಿಲ್ಲ. ಇನ್ಮುಂದೆ ನಾನು ಕೂಡ ನಿಮ್ಮ ಒಳ್ಳೆಯ ಸ್ನೇಹಿತ. ಸರಿ ಸರ್ ಎಂದು ತಬ್ಬಿದರು ಒಬ್ಬರನ್ನೊಬ್ಬರು. ನಾನು ನೋಡುತ್ತಿದ್ದ ಪ್ರೀತಮ್ ಇವನೇನಾ? ಯಾರ ಬಳಿ ಕೂಡ ಕ್ಷಮೆ ಕೇಳದ ವ್ಯಕ್ತಿ ಇಷ್ಟೊಂದು ಬದಲಾಗಿದ್ದಾನ? ಇದು ನಿಜಾನೋ ಸುಳ್ಳೋ? ಅವಳ ದೀರ್ಘ ಯೋಚನೆಯನ್ನು ಕಂಡು ಪ್ರೀತಮ್ ಅವಳನ್ನು ಎಚ್ಚರಿಸಲು, ಅಮ್ಮ ನೋವು, ರಶ್ಮಿ ಹೊಟ್ಟೆ ನೋವು ಎಂದ. ಅವಳು ಗಾಬರಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು, ಏನಾಯಿತು ಪ್ರೀತಮ್, ಹೇಳಿ ಏನಾಗುತ್ತಿದೆ ಎಂದಾಗ ಅವನು ಒಮ್ಮೆ ಪಕ್ಕನೆ ನಗ್ಗನ. ಅವಳು ಇನ್ನಷ್ಟು ಕೋಪಗೊಂಡು, ನಿಮಗೆ ಬರೀ ತಮಾಷೆ ಅಲ್ವಾ, ಜೀವ ಭಾವನೆ ಜೊತೆ ಆಡೋಕೆ ಚೆನ್ನಾಗಿ ಕಲ್ತಿದ್ದೀರಾ ಎಂದು ಕಣ್ಣು ಒರೆಸಿಕೊಳ್ಳುತ್ತಾ ಹೋದಳ. ಪಾಪ ತುಂಬ ನೋವು ಕೊಟ್ನ ಅವಳಿಗೆ. ಮುದ್ದು, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು. ಸುಮ್ಮನೆ ಕೋಪದ ಮುಖವಾಡ ಹೊತ್ತಿದ್ದೀಯಾ ಅಷ್ಟೇ. ಆ ಮುಖವಾಡನ ಆದಷ್ಟು ಬೇಗ ಕಳಚುತ್ತೇನೆ, ನೋಡ್ತೀರಾ. ಕ್ಲಾಸ್ ಮುಗಿಸಿ ತನ್ನ ಸ್ಕೂಟಿಯಲ್ಲಿ ಹೊರಟಳು ರಶ್ಮಿ. ಮಧ್ಯದಾರಿಯಲ್ಲೇ ಅದು ಪಂಚರ್ ಆಗಿ ನಿಂತಿತ್ತು. ಅಯ್ಯೋ, ಈ ಸ್ಕೂಟಿ ಈಗಲೇ ಕೈ ಕೊಡಬೇಕಿತ್ತ. ಟೈಮ್ ಬೇರೆ ಆಯಿತು. ಅಮ್ಮ ಶಾಪಿಂಗ್ ಹೋಗಬೇಕು ಅಂದಿದ್ದಾರೆ. ಇಲ್ಲಿ ಒಂದು ಆಟೋ ಕೂಡ ಸಿಗ್ತಿಲ್ಲ. ದೂರದಿಂದ ಬುಲೆಟ್ ಬೈಕ್ನಲ್ಲಿ ಬ್ಲ್ಯಾಕ್ ಗಾಗಲ್ ಹಾಕಿ ಒಬ್ಬ ಹೀರೋ ಅವಳ ಎದುರಿಗೆ ಬೈಕ್ ನಿಲ್ಲಿಸಿದ. ಅವನೇ ನಮ್ಮ ಹೀರೋ. ಅವನ ನೋಡಿ ಕಳೆದು ಹೋದಳು ಹುಡುಗಿ ರಶ್ಮಿ. ಏಕೆಂದರೆ ಅವಳಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ಅಂದರೆ ಹುಚ್ಚು. ಅವಳಿಗೆ ತನ್ನ ರಾಜಕುಮಾರನ ಜೊತೆ ಬುಲೆಟ್ ಬೈಕ್ನಲ್ಲಿ ಹೋಗಬೇಕೆಂದು ಮೊದಲಿನಿಂದಾನೇ ಆಸೆ. ಆ ಬೈಕ್ ನೋಡಿದವಳಿಗೆ ಮನದಲ್ಲಿ ಶೂನ್ಯ ಭಾವನೆ ಮೂಡಿತು. ಏನ್ ರಶ್ಮಿ ಮೇಡಮ್, ಸ್ಕೂಟಿ ಪಂಚರ್ ಆಯ್ತಾ? ನಾನು ಡ್ರಾಪ್ ಮಾಡ್ತೇನೆ, ಅದು ನಿಮ್ಮ ಫೇವ್ರೆಟ್ ಬೈಕ್ನಲ್ಲಿ ಪ್ರೀತಿಯಿಂದ ಕೇಳಿದ. ನೋ ಥ್ಯಾಂಕ್ಸ್ ಮಿಸ್ಟರ್ ಪ್ರೀತಮ್. ನಾನು ಇಷ್ಟಪಟ್ಟ ವ್ಯಕ್ತಿ, ಇಷ್ಟಪಟ್ಟ ವಸ್ತುನ ನಾನು ದ್ವೇಷಿಸೋಕೆ ತುಂಬ ದಿನಾನೇ ಆಯಿತು. ಮುಖಕ್ಕೆ ಹೊಡೆದ ಹಾಗೆ ಹೇಳಿ ಒಂದು ಆಟೋಗೆ ಕೈ ಮಾಡಿದಳ. ಅವಳ ಮಾತು ಅವನಿಗೆ ಬೇಸರಿಸಿತು. ಆದರೂ ತೋರ್ಪಡದೆ, ಬಿಟ್ಟರೆ ಇವತ್ತು ಇವಳು ನನ್ನ ಬೈಕ್ ಹತ್ತಲ್ಲ ಎಂದು ಅವಳು ನಿಲ್ಲಿಸಿದ ಆಟೋ ಡ್ರೈವರ್ ಬಳಿ ಏನೋ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ಆಗ ಆ ಆಟೋ ಡ್ರೈವರ್, ಮೇಡಮ್ ಸಾರಿ, ನಾನು ರಾಜಾಜಿನಗರಕ್ಕೆ ಬರೋದಿಲ್ಲ ಎಂದೇಳಿ ಅವಳ ಉತ್ತರಕ್ಕೆ ಕಾಯದೆ ಹೊರಟ. ರಶ್ಮಿ ಪ್ರೀತಮ್ಗೆ, ಏನು ಹೇಳ್ದೆ ಅವರ ಹತ್ರ ನೀನು? ಅವ್ರ್ಯಾಕೆ ಹಾಗೆ ಹೋದರು ಎಂದು ಜೋರು ಧ್ವನಿಯಲ್ಲೇ ಕೇಳಿದಳ. ಪುಟ, ಯಾಕಷ್ಟು ವಾಯ್ಸ್ ರೈಸ್ ಮಾಡ್ಕೋತೀಯ? ನಾನು ಅವರ ಹತ್ತಿರ ನಾವಿಬ್ಬರು ಗಂಡ ಹೆಂಡ್ತಿ, ನನ್ನ ಹೆಂಡ್ತಿ ಜಗಳ ಮಾಡಿಕೊಂಡು ಊರಿಗೆ ಹೊರಟಿದ್ದಾಳೆ, ಪ್ಲೀಸ್ ಅಣ್ಣ ಹೆಲ್ಪ್ ಮಾಡಿ ಅಂದೆ ಅಷ್ಟೇ ಎಂದೇಳಿ ಕಣ್ಣು ಹೊಡೆದ. ಅಪ್ಪ ಸರಿ, ನನಗೆ ಕಷ್ಟ ಕೊಡೋಕೆ ಅಂತಾನೆ ಕಾಯುತ್ತಾ ಇರುತ್ತೀಯ ನೀನು. ನಾನು ನಡೆದುಕೊಂಡೇ ಹೋಗ್ತೀನಿ, ಹೊರತು ನಿನ್ನ ಬೈಕ್ ಹತ್ತಲ್ಲ ಎಂದೇಳಿ ತನ್ನ ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡಿದಳ. ಅವಳು ಸಿಟ್ಟಿನಿಂದ ಹೊರಟಳ. ಕಾಲಿಗೆ ಕಲ್ಲು ಎಡವಿತು. ಅಮ್ಮ ಎಂದು ಕೂಗಿದ ಧ್ವನಿಗೆ ಪ್ರೀತಮ್ ಓಡಿ ಬಂದ. ಅವಳ ಕಾಲ ಬೆರಳಿನಲ್ಲಿ ರಕ್ತ ಸುರಿಯುತ್ತಿತ್ತು. ಪುಟ, ಏನು ಮಾಡ್ಕೊಂಡೆ ನೀನು ಎಂದು ಅವಳ ಕಾಲನ್ನು ಎತ್ತಿ ತನ್ನ ತೊಡೆ ಮೇಲೆ ಇಟ್ಟುಕೊಂಡ. ರಶ್ಮಿ ನೋವಿಗೆ ಮುಖ ಕಿವಿಚುತ್ತಿದ್ದಳು. ಅವನಿಗೂ ಅವಳ ನೋವು ನೋಡಲಾಗಲಿಲ್ಲ. ಅವಳ ನೋವು ಕಮ್ಮಿ ಆಗಲೆಂದು ಅವನ ಬಾಯಿಂದ ಬಿಸಿ ಉಸಿರನ್ನು ಅವಳ ಗಾಯಕ್ಕೆ ಊದುತ್ತಿದ್ದ. ರಶ್ಮಿ ಅವನ ನಡತೆಗೆ ಇಂಚಿಂಚಾಗಿ ಕರಗುತ್ತಿದ್ದಳು. ಅವನ ಕಣ್ಣಲ್ಲಿ ಇವಳ ಮೇಲೆ ಪ್ರೀತಿಯ ಆಳ ಕಂಡಳು ಅವಳು.
ತನ್ನ ಕರ್ಚಿಪ್ ತೆಗೆದು ಅವಳ ಗಾಯಕ್ಕೆ ಕಟ್ಟಿದನು. ಅವಳು ಕೋಪದಿಂದ ಬಿಡಿ ನನ್ನ ಕಾಲನ್ನು, ನಾನು ಹೋಗಬೇಕು ಎಂದು ತನ್ನ ಕಾಲನ್ನು ತೆಗೆದುಕೊಂಡಳ. ತಾನು ಮತ್ತೆಲ್ಲಿ ಅವನಿಗೆ ಕರಗಿಬಿಡುವನೆಂದು ಹೊರಟಳವಳು. ನಡೆಯಲಾರದೆ ಬೀಳುವವಳನ್ನು ತನ್ನ ತೋಳುಗಳಲ್ಲಿ ಹಿಡಿದಿದ್ದ ಪ್ರೀತಮ್ ಇಬ್ಬರ ಕಣ್ಣು ಸೇರಿತು. ಅವನ ತೋಳಿನಲ್ಲಿ ಪುಟ್ಟ ಗುಬ್ಬಚ್ಚಿಯಾಗಿದ್ದಳು. ಅವಳ ಮನದಲ್ಲಿ ಇದೇ ಹಾಡು, ಕ್ಷಮಿಸಿ ಬಿಡಲೇ ನಾನೇ ಸೋತು, ಕೈ ಚಾಚಲೆ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನೆದೆಯ ಮೊದಮೊದಲ ಮಾತು, ಅಳುತ್ತಲಿದೆ ನೆನಪೊಂದು ಕುಳಿತು, ನೀ ಬಿಟ್ಟು ಹೋದಂಥ ಕುಂಟು ಕನಸೊಂದ, ಕೈ ಚಾಚಲೆ ಎಲ್ಲ ಮರೆತು, ಕ್ಷಮಿಸಿ ಬಿಡಲೇ ನಾನೇ ಸೋತು. ಏನೋ ಹೇಳಲು ಹೋದವಳನ್ನು ತನ್ನ ಬೆರಳಿಟ್ಟು ಬಾಯಿ ಮುಚ್ಚಿದ ಪ್ರೀತಮ್, ನನಗೆ ಗೊತ್ತು ನೀನೇನು ಹೇಳುತ್ತೀಯ ಎಂದು, ನೀನೊಂದು ಮಾತನಾಡದೆ ಸುಮ್ಮನೆ ಬೈಕತ್ತು ಎಂದು ಅವಳನ್ನು ಬೆಳೆಸಿ ನಡೆದ. ಅವಳು ಮಂತ್ರಮುಗ್ಧಳಂತೆ ಅವನ ಜೊತೆ ಹೆಜ್ಜೆ ಹಾಕಿದಳ. ಪ್ರೀತಮ್ ತನ್ನ ಬೈಕ್ ಮಿರರ್ನಲ್ಲಿ ಅವಳ ಮುದ್ದಾದ ಮುಖ ನೋಡುತ್ತಾ, ನಿನ್ನ ಆಸೆ ಈ ನಿನ್ನ ಗಂಡ ಈಡೇರಿಸಿಬಿಟ್ಟ ಮುದ್ದು, ಇನ್ಮುಂದೆ ನಿನ್ನ ಆಸೆನೇ ನನ್ನ ಆಸೆ ಕೂಡ. ಈ ಬೈಕ್ನಲ್ಲಿ ಒಂದು ವಿಶೇಷತೆ ಇದೆ, ಅದನ್ನು ನೀನು ನೋಡಿಲ್ಲ ಅನಿಸುತ್ತೆ. ಈ ಬೈಕ್ ನಂಬರ್ ನಿನ್ನ ಬರ್ತ್ ಡೇಟ್ ಕಣೋ ಎಂದು ಮನದಲ್ಲಿ ಹೇಳುತ್ತಾ ಬೈಕ್ ಚಲಿಸುತ್ತಿದ್ದ. ರೋಡ್ ಸೈಡ್ ಪಾನಿಪುರಿ ಅಂಗಡಿ ನೋಡಿದ್ದೇ ತಡ ಪ್ರೀತಮ್ ಬೈಕ್ ನಿಲ್ಲಿಸಿದ. ಬಾ ರಶ್ಮಿ, ಪಾನಿಪುರಿ ತಿನ್ನೋಣ. ರಶ್ಮಿಗೆ ಆಶ್ಚರ್ಯ, ತಿನ್ನೋಣವಾ? ನೀವು ತಿಂತೀರಾ? ಕಣ್ಣು ದೊಡ್ಡ ಮಾಡಿ ಕೇಳಿದಳ. ಹೌದೆಂದೆನ. ಪ್ರೀತಮ್, ಅಣ್ಣ 2 ಪ್ಲೇಟ್ ಪಾನಿಪುರಿ ಫುಲ್ ಖಾರ ಎಂದು ಆರ್ಡರ್ ಮಾಡಿ ತಿನ್ನುತ್ತಿದ್ದರ. ಪ್ರೀತಮ್ಗೆ ಇದೆಲ್ಲ ಹೊಸದು, ಖಾರ ತಿನ್ನಲಾಗದೆ ಒದ್ದಾಡುತ್ತಿದ್ದ. ಪ್ರೀತಮ್, ನನ್ನ ಮುಂದೆ ಈ ನಾಟಕ ಬೇಡ. ನನಗೆ ಗೊತ್ತು ನಿಮಗಿಲ್ಲಿ ರೋಡ್ ಸೈಡ್ ಫುಡ್ ಇಷ್ಟ ಆಗುವುದಿಲ್ಲವೆಂದು. ಬಟ್ ನಿನಗಿಷ್ಟ ಅಲ್ವಾ ರಶ್ಮಿ? ನಿನ್ನ ಇಷ್ಟವೇ ನನ್ನ ಇಷ್ಟ. ನೀನು ವಿಷ ಕುಡಿ ಅಂದ್ರೂ ನಾನು ಕುಡಿಯುತ್ತೇನೆ, ಏಕೆಂದರೆ ನನಗೆ ನಿನ್ನ ಖುಷಿ ಮುಖ್ಯ ಅಷ್ಟೇ ಎಂದು ಖಾರದಲ್ಲಿಯೇ ಪೂರ್ತಿ ಪ್ಲೇಟ್ ಖಾಲಿ ಮಾಡಿದ ಪ್ರೀತಮ್. ಅವನ ಈ ಪರಿಗೆ ಮುಂದೆ ಮಾತನಾಡಲಾಗಲಿಲ್ಲ ರಶ್ಮಿಗೆ. ರಶ್ಮಿ ಮನೆ ತಲುಪಿದಳು. ಎಂದೂ ಕಾಣದಿರೋ ಮುಖದಲ್ಲಿ ಒಂದು ಕಳೆ ಕಂಡಿತು ರಶ್ಮಿಳ ಮುಖದಲ್ಲಿ. ಹರೀಶ್ ಹಾಗೂ ಶಿಲ್ಪಾ ದಂಪತಿಗೆ ಹೊರಗಡೆ ಇದ್ದ ತಮ್ಮ ಅಳಿಯನನ್ನು ಕಂಡು ಅವಳ ಮುಖದ ಕಳೆಗೆ ಅರ್ಥ ದೊರೆಯಿತು ಇಬ್ಬರಿಗೂ. ಪ್ರೀತಮ್ ರಶ್ಮಿಳನ್ನು ಬಿಟ್ಟು ಆಫೀಸ್ ಸೇರಿದ. ಅಲ್ಲಿ ವಾಯುರಾಜ್ ಇವನಿಗಾಗಿ ಕಾಯುತ್ತಿದ್ದನು. ಹಾಯ್ ವಾಯು ಸರ್, ನಿಮಗೆ ತುಂಬ ಕಾಯಿಸ್ಬಿಟ್ಟೆ, ಸಾರಿ. ಇಟ್ಸ್ ಓಕೆ ಪ್ರೀತಮ್ ಸರ್, ಕಮ್ ಇನ್, ಟೇಕ್ ಯುವರ್ ಸೀಟ್. ಹೇಳಿ ವಾಯು. ಪ್ರೀತಮ್, ನಾವು ನಿಮ್ಮ ಕಂಪನಿ ಜೊತೆ ಶೇರಿಂಗ್ನಲ್ಲಿ ಟೈಅಪ್ ಆಗಿರೋ ವಿಷಯ ನಿಮಗೆ ಗೊತ್ತೇ ಇದೆ ಅಲ್ವಾ? ಸೊ ನಿಮ್ಮ ಕಂಪನಿ ಬಗ್ಗೆ ಡೈಲಿ ಅಪ್ಡೇಟ್ಸ್ ಬೇಕು ನಮಗೆ. ವೈ ನಾಟ್ ಮಿಸ್ಟರ್ ವಾಯು, ಇಟ್ಸ್ ಅವರ್ ಪ್ಲೆಷರ್. ನೀವು ಡೈಲಿ ಬರಬಹುದು. ನಮ್ಮ ಮ್ಯಾನೇಜರ್ ನಿಮಗೆ ಅಪ್ಡೇಟ್ ಮಾಡ್ತಾರೆ. ನಾನು ಸ್ವಲ್ಪ ದಿನ ಈ ಕಂಪನಿ ಕಡೆ ಬರುವುದಕ್ಕೆ ಆಗಲ್ಲ. ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಥ್ಯಾಂಕ್ಸ್ ಪ್ರೀತಮ್ ಎಂದು ವಾಯುರಾಜ್ ಹೊರಟನು. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಎಂದು ನಗುತ್ತಾ ತನ್ನ ಮುಷ್ಟಿ ಕಟ್ಟಿ ಹೊರ ನಡೆದ ವಾಯು. ಪ್ರೀತಮ್ ಫೋನ್ ರಿಂಗ್ ಆಗಿದ್ದ. ರಿಸೀವ್ ಮಾಡಿದ. ಹಲೋ, ನಾನು ಡಾಕ್ಟರ್ ಸೂರ್ಯ. ಹೋ ಸೂರ್ಯ, ವಾಟ್ ಇಸ್ ಸರ್ಪ್ರೈಸ್. ಎಷ್ಟು ದಿನದ ಮೇಲೆ ಕಾಲ್ ಮಾಡಿದ್ದೀರಾ? ಏನು ವಿಷಯ? ಪ್ರೀತಮ್, ನಾಳೆ ನಾನು ಚಂದು ಬೆಂಗಳೂರು ಬರ್ತಾ ಇದ್ದೀವಿ ನಮ್ಮ ಮದುವೆ ಶಾಪಿಂಗ್ ಮಾಡುವ ಅಂತ. ಅದಕ್ಕೆ ನೀವು ನಿಮ್ಮ ವೈಫ್ ರಶ್ಮಿ ಕೂಡ ನಮ್ಮ ಜೊತೆ ಶಾಪಿಂಗ್ಗೆ ಬರಬೇಕು. ಓಕೆ ಸೂರ್ಯ, ಬರ್ತೀವಿ ಎಂದೇಳಿ ಕಾಲ್ ಕಟ್ ಮಾಡಿದ. ಸರ್, ನೀವು ಹೇಳಿದ ಕೆಲಸವನ್ನು ಇನ್ಮುಂದೆ ನನಗೆ ಮಾಡಲು ಸಾಧ್ಯವಿಲ್ಲ. ಪ್ಲೀಸ್ ನನಗೆ ಫೋರ್ಸ್ ಮಾಡಬೇಡಿ. ನೋಡು ಚಿರಾಂತ್, ನೀನು ಅರ್ಧದಷ್ಟು ನಿನ್ನ ಕೆಲಸ ಮುಗಿಸಿದ್ದೀಯಾ, ಇನ್ನೇನು ಸ್ವಲ್ಪ ಅಷ್ಟೇ ಚಿರಾಂತ್. ನೋ ಸರ್, ನೀವು ಏನೇ ಹೇಳಿದರೋ ನನ್ನ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಷ್ಟೇ ಎಂದು ದೃಢವಾಗಿ ಹೇಳಿ ಎದ್ದು ಹೋದ. ಇನ್ನು ಮುಂದೆ ನಾನೇ ಅಖಾಡಕ್ಕೆ ಇಳಿಯಬೇಕು. ಇಂಥವರನ್ನ ನಂಬಿಕೊಂಡರೆ ನಮ್ಮನ್ನು ನಡುನೀರಿನಲ್ಲಿ ಬಿಟ್ಟು ಹೋಗುತ್ತಾರೆ. ಚಿರಾಂತ್ ಮಧ್ಯಮ ವರ್ಗದ ಹುಡುಗ, ತುಂಬ ಫ್ಯಾಷನೇಟ್, ಶ್ರೀಮಂತಿಕೆಯಿಂದ ಬದುಕಬೇಕೆಂದು ಕನಸು ಕಟ್ಟಿದ್ದ. ಕಾಲೇಜ್ನಲ್ಲಿ ಮೋಜು ಮಸ್ತಿಯಲ್ಲೇ ಕಾಲ ಕಳೆಯುತ್ತಿದ್ದ. ಹೀಗೆ ಒಂದು ಪಬ್ನಲ್ಲಿ ಚಿರಾಂತ್ಗೆ ವಾಯುವಿನ ಪರಿಚಯವಾಯಿತು. ವಾಯುವಿಗೆ ಚಿರಾಂತ್ ಇಷ್ಟವಾಗಿದ್ದ. ಅವನ ಆಸೆ ಆಕಾಂಕ್ಷೆಗಳನ್ನು ತಿಳಿದುಕೊಂಡಿದ್ದ. ಅವನ ಬಳಿ ಹೋಗಿ, ಚಿರಾಂತ್, ನಾನು ಹೇಳೋ ಕೆಲಸ ಮಾಡಬೇಕು. ನೀವು ಏನಾದರೂ ಆ ಕೆಲಸ ಒಪ್ಪಿದರೆ ತಿಂಗಳು ನಿಮ್ಮ ಅಕೌಂಟಿಗೆ 50,000 ಬಂದು ಬೀಳುತ್ತದೆ. ಮೊದಲೇ ದುಡ್ಡು ಅಂದರೆ ಬಾಯಿ ಬಿಡುವ ಚಿರಾಂತ್, ಅಂಥದ್ದೇನು ಕೆಲಸ? ವಾಯು ರಶ್ಮಿ ಫೋಟೋ ತೋರಿಸಿ, ಈ ಹುಡುಗಿನ ಮರಳು ಮಾಡಬೇಕು, ಪ್ರೀತಿಸೋ ಥರ ನಾಟಕ ಮಾಡಿ ನಿನ್ನ ಹತ್ತಿರ ಸೆಳೆದುಕೊಳ್ಳಬೇಕು ಅಷ್ಟೇ.
ಇವನಿಗೆ ರಶ್ಮಿ ಮದುವೆ ಆಗಿರೋ ವಿಷಯ ಹೇಳಬಾರದು, ಹೇಳಿದರೆ ಇವನು ಈ ಕೆಲಸ ಮಾಡೋಕ್ಕೆ ಒಪ್ಪಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡನ. ಈಗ ನೀನು ರಶ್ಮಿ ಹೋಗೋ ಕಾಲೇಜು ಸೇರಿಕೊಳ್ಳಬೇಕು, ನಾನೇ ನಿನ್ನ ಅಡ್ಮಿಷನ್ ಮಾಡಿಸುತ್ತೇನೆ. ಚಿರಾಂತ್ ದುಡ್ಡಿನ ಆಸೆಗೆ ಒಪ್ಪಿಕೊಂಡ. ಹೇಳಿದ ಹಾಗೆ ರಶ್ಮಿಳನ್ನು ಮರಳು ಮಾಡಿ ಸ್ನೇಹ ಬೆಳೆಸಿಕೊಂಡ. ಹೀಗೆ ದಿನ ಕಳೆಯುತ್ತಾ ತಾನು ಮರಳು ಮಾಡಲು ಹೋಗಿ ರಶ್ಮಿಳ ಮಾತಿಗೆ, ನೋಟಕ್ಕೆ, ಸೌಂದರ್ಯಕ್ಕೆ ತಾನೇ ಮರುಳಾಗಿ ಅವಳನ್ನು ಅವನು ಅರಿವಿಲ್ಲದೆ ಪ್ರೀತಿಸತೊಡಗಿದ. ಒಂದು ದಿನ ಚಿರಾಂತ್ ತನ್ನ ತಾಯಿಗೆ ಆರಾಮಿಲ್ಲದ ಕಾರಣ ಅವನಿಗೆ ದುಡ್ಡಿನ ಅಗತ್ಯವಿತ್ತು. ಆದರೆ ವಾಯು ಬಳಿ ಕೇಳಿದಾಗ ನಾನು ಬಿಸಿ ಎಂದು ಹೇಳುತ್ತಾ ಸಮಯ ಮುಂದೂಡುತ್ತಿದ್ದ. ಆ ಸಮಯಕ್ಕೆ ಅವನಿಗೆ ಆಸರೆ ಆಗಿದ್ದೇ ರಶ್ಮಿ. ಅವನ ಮನಸ್ಸಿನಲ್ಲಿ ಅವಳ ಸ್ಥಾನ ಏರಿತು. ಆಗ ಅವನಿಗೆ ಅರಿವಾಯಿತು, ದುಡ್ಡಿಗಿಂತ ಮನುಷ್ಯತ್ವ ಮುಖ್ಯವೆಂದು. ನನ್ನ ನಾಟಕ ಮೋಸ ತಿಳಿಯದೆ ಇಷ್ಟೊಂದು ನನ್ನನ್ನು ನಂಬಿ ನನ್ನ ಕಷ್ಟಕ್ಕೆ ಆಸರೆಯಾಗುವ ರಶ್ಮಿ ಎಲ್ಲಿ, ಆ ವಾಯು ಎಲ್ಲಿ? ಇನ್ಮುಂದೆ ಆ ವಾಯು ನನಗೆ ದುಡ್ಡು ಕೊಡದಿದ್ದರೂ ಪರವಾಗಿಲ್ಲ, ನಾನು ಎಂದು ರಶ್ಮಿಗೆ ಕೇಡು ಬಯಸಲ್ಲ ಎಂದು ಬದಲಾದ ಚಿರಾಂತ್ ವಾಯುನ ಮಾತು ಕೇಳೋದು ಬಿಟ್ಟು ನಿಜವಾದ ಸ್ನೇಹಿತನಾದ. ಇನ್ನೇನು ತನ್ನ ಪ್ರೀತಿಯನ್ನು ಅವಳ ಬಳಿ ವ್ಯಕ್ತಪಡಿಸಬೇಕು ಎನ್ನುವಷ್ಟರಲ್ಲಿ ಅವಳು ಕುಮಾರಿ ಅಲ್ಲ ಶ್ರೀಮತಿ ಎಂದು ಸುದ್ದಿ ತಿಳಿದ ನಂತರ ತುಂಬ ಕುಗ್ಗಿದ. ಪ್ರೇಮಿಯಾಗಲಾರದೇನಾಯ್ತು, ಒಳ್ಳೆ ಸ್ನೇಹಿತನಾಗುತ್ತೇನೆ ಎಂದು ಅವಳ ನೋವಿಗೆ ಸ್ಪಂದಿಸುತ್ತಾ ಬೆನ್ನೆಲುಬಾಗಿ ನಿಂತಿದ್ದಾನೆ ಚಿರಾಂತ್. ರಶ್ಮಿ ತನ್ನ ರೂಮ್ಗೆ ಬಂದು ಕನ್ನಡಿ ಮುಂದೆ ನಿಂತಳ. ತೆಳುವಾಗಿ ಕನ್ನಡಿಗೂ ಕಾಣದ ಹಾಗೆ ನಗುತ್ತಾ, ನಾನು ಜೀವನ ನೀನೇ ಎಂದು ಪ್ರೀತಿ ಮಾಡುವಾಗ ದೂರ ತಳ್ಳುತ್ತೀಯ, ನೋವು ಕೊಡುತ್ತೀಯ. ಮತ್ತೆ ನಾನೇ ನಿನ್ನ ದೂರ ಮಾಡಿದಾಗ ನನ್ನ ಪ್ರೀತಿಗೆ ಕೈ ಚಾಚುವೆಯಾ? ನೀನೇ ಹೇಳು, ಏನಿದರ ಅರ್ಥ? ಪ್ರೀತಿ ನೀನೇಕೆ ಹೀಗೆ? ಬಿಡಿಸಲಾಗದ ಒಗಟು, ಈ ಪ್ರೀತಿ ಕಾಣದ ಒಲವು, ಈ ಪ್ರೀತಿಗೆ ಒಟ್ಟಿಗೆ ಇರುವವರನ್ನು ಬೇರೆ ಮಾಡುವ ಹುನ್ನಾರದ ಶಕ್ತಿ ಇದೆ. ಹಾಗೆ ಬೇರೆಯಾದವರನ್ನು ಸೇರಿಸೋ ಕಲೆಯೂ ಇದೆ. ಅವಳ ಕೈಯನ್ನು ತನ್ನ ತುಟಿ ಮೇಲೆ ಸವರುತ್ತಾ, ಇಲ್ಲೇ ಅಲ್ವಾ ನೀನು ಮೊನ್ನೆ ಸಿಹಿ ಮುತ್ತನ್ನು ಇಟ್ಟಿದ್ದು? ಆ ಕ್ಷಣವೇ ನಾನು ಕಂಪಿಸಿದೆ. ನಿನ್ನ ಮೊದಲ ಮುತ್ತು ಇದು. ನನಗೋಸ್ಕರ ನೀನು ನನ್ನ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಬಂದೆ. ನನಗಾಗಿ ನೀನು ನನ್ನ ಕನಸಲ್ಲಿ ಪ್ರಮುಖ ಕನಸು ಬುಲೆಟ್ ಬೈಕ್ನಲ್ಲಿ ನಿನ್ನ ಹಿಂದೆ ಕೂತು ನಿನ್ನನ್ನು ಗಟ್ಟಿಯಾಗಿ ಅಪ್ಪಿ ಲಾಂಗ್ ಡ್ರೈವ್ ಹೋಗಬೇಕು. ನನ್ನ ಕನಸಂತೆ ನೀನು ಬುಲೆಟ್ ಬೈಕ್ ತೆಗೆದುಕೊಂಡೆ ಪ್ರೀತಮ್. ತುಂಬ ಖುಷಿಯಾಗಿತ್ತು. ನನಗೆ ನೋವಾದರೆ ನೀನು ಎಷ್ಟೊಂದು ನೋವು ಪಟ್ಟೆ, ಅಷ್ಟೊಂದು ನನ್ನ ಪ್ರೀತಿಸುತ್ತೀಯಾ ಪ್ರೀತಮ್? ನಿನಗೆ ಪಾನಿಪುರಿ ಅಂದರೆ ಆಗೋದಿಲ್ಲ, ನನಗಾಗಿ ತಿಂದೆ. ಇದು ನನ್ನ ಪ್ರೀತಮ್ನ, ನನಗಾಗಿ ಇಷ್ಟೊಂದು ಬದಲಾಗಿದ್ದಾನ? ಅವಳ ಮನಸ್ಸು ಖುಷಿಯಿಂದ ಕುಣಿದಾಡಿದ್ದ. ಒಮ್ಮೆ ಅವನಾಡಿದ್ದ ಮಾತು, ತಂದೆಗೆ ಮಾಡಿದ ಅವಮಾನ ನೆನಪಾಗಿ ಮುಖದಲ್ಲಿ ಇರುವ ಸಂತೋಷ ಮಾಯವಾಯಿತು. ಇಲ್ಲ, ಅವನ ತಪ್ಪಿಗೆ ಎಂದೂ ಕ್ಷಮೆ ಇಲ್ಲ ಎಂದು ಹೋದಳ. ಮಾರನೇ ದಿನ ಬೆಳಗ್ಗೆ ಪ್ರೀತಮ್ ಕಾಲೇಜಿಗೆ ಬಂದೆನ. ಎದುರಿಗೆ ಬರುತ್ತಿದ್ದ ರಶ್ಮಿಳ ಕಿವಿಯಲ್ಲಿ, ಇವತ್ತು ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಇಲ್ಲಿ ಕಾಯುತ್ತಿರುತ್ತೇನೆ, ನೀನು ಬರಬೇಕು, ಬರುತ್ತೀಯಾ ಅಷ್ಟೇ. ನಾನು ಎಲ್ಲಿಗೂ ಬರೋದಿಲ್ಲ ಪ್ರೀತಮ್, ನೀವು ಕರೆದಾಗಲೆಲ್ಲ ಬರೋದಕ್ಕೆ ನಿಮ್ಮ ಮನೆ ಹಾಳಲ್ಲ ನಾನು. ಓಕೆ ಮೇಡಮ್, ನನಗೀಗ ಅರ್ಥ ಆಯಿತು ಬಿಡಿ ಎಂದು ನಾಚುತ್ತಿದ್ದೆನು. ಏನಾಯಿತು, ಯಾಕೆ ನುಲಿತಿದ್ಯಾ ನೀನು? ಏನು ಅರ್ಥ ಆಯಿತು? ಅದು ನೀನೇನಾದರೂ ನನ್ನ ಜೊತೆ ಬಂದರೆ ನೀನೆಲ್ಲಿ ನನ್ನನ್ನು ಕ್ಷಮಿಸಿ ಮತ್ತೆ ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಭಯ ಅಲ್ವಾ ನಿನಗೆ? ಅದೆಲ್ಲ ಸೀನೇ ಇಲ್ಲ ಮಿಸ್ಟರ್ ಪ್ರೀತಮ್. ನಿಮ್ಮ ಮೇಲೆ ನನಗೆ ಮತ್ತೆ ಯಾವ ಕಾರಣಕ್ಕೂ ಲವ್ ಆಗಲ್ಲ. ನಿನ್ನ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ನನ್ನ ಜೊತೆ ಬರಬಹುದಲ್ವಾ? ನಿನಗೆ ಆಗಲ್ಲ, ಭಯ. ನನ್ನ ನೋಡುತ್ತಿದ್ದರೆ ನಿನ್ನ ಮನಸ್ಸು ನಿನ್ನ ಹತೋಟಿಗೆ ಸಿಗೋದಿಲ್ಲ ಅಲ್ವಾ ರಶ್ಮಿ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಆ ಕಣ್ಣಿಗೆ ಕಳೆದು ಹೋದಳು ರಶ್ಮಿ. ತನ್ನನ್ನು ಸವರಿಸಿಕೊಂಡು ಸರಿ ಬರುತ್ತೀನಿ ಎನ್ನುತ್ತಾ ಗಡಿಬಿಡಿಯಲ್ಲಿ ಹೋದಳ. ಈ ಕಣ್ಣಲ್ಲಿ ಏನೋ ಇದೆ. ಆ ಕಣ್ಣು ನೋಡುತ್ತಿದ್ದರೆ ನಾನು ಮಂಜಿನಂತೆ ಕರಗಿ ಹೋಗುತ್ತೇನೆ. ರಶ್ಮಿ, ನನಗೆ ಪ್ರೀತಮ್ ಸರ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾರೆ ಕಣೆ. ನಿನ್ನೆ ನನ್ನ ಕನಸಲ್ಲಿ ಬಂದಿದ್ರು. ನನ್ನ ಹತ್ತಿರ ಎಷ್ಟು ಕ್ಯೂಟಾಗಿ ಮಾತನಾಡಿದರು ಗೊತ್ತಾ? ಅಲ್ಲಿ ಪಾಸ್ ಆಗ್ತಿದ್ದ ಪ್ರೀತಮ್ ನನ್ನ ನೋಡಿ, ಲೀನಾ, he is so cute, he is so sweet, he is so handsome, he is so cool, he is so hot, he is just awesome. ಅವಳ ಹಾಡಿಗೆ ಪ್ರೀತಮ್ ರಶ್ಮಿಗೆ ರೇಗಿಸಲು ಮುಗಳ್ನಗೆ ಬೀರುತ್ತಾ ಹೋದ. ಆ ನಗು ರಶ್ಮಿಳನ್ನು ಕೆರಳಿಸಿತು. ನೋಡ್ ರಶ್ಮಿ, ಪ್ರೀತಮ್ ಸರ್ ನಗುತ್ತಿದ್ದಾರೆ ಖುಷಿಯಿಂದ. ಲೀನಾ ಎಂದು ಜೋರಾಗಿ ಕೂಗಿದಳು ಸಿಟ್ಟಿನಲ್ಲಿ. ಏನಾಯ್ತೆ ರಶ್ಮಿ ನಿನಗೆ?
ಇಷ್ಟೊತ್ತು ಸರಿ ಇದ್ದೆ? ಅವಳ ಹಿಂದೆ ಬಂದ ಪ್ರೀತಮ್, ಲೀನಾರವರೇ, ನಿಮ್ಮ ಫ್ರೆಂಡ್ಗೆ ಜೆಲಸ್ ಫೀಲ್ ಆಗಿರಬೇಕು ನೀವು ನನ್ನ ಹೊಗಳಿದ್ದಕ್ಕೆ. ನಗುತ್ತಾ ಅವಳಿಗೆ ಕಾಡಿಸಲೆಂದು ಹೇಳಿದ. ಸರ್, ಅವಳಿಗೆ ಯಾಕೆ ಜೆಲಸ್ ಆಗುತ್ತೆ? ಯಾಕೆಂದರೆ ನಿಮ್ಮ ಫ್ರೆಂಡ್ ರಶ್ಮಿಳಿಗೂ ಕೂಡ ಕ್ರಶ್ ಲವ್ ಆಗಿರಬಹುದು ಅಲ್ವಾ, ಅದಕ್ಕೆ. ಸರ್, ರಶ್ಮಿಗೆ ಈ ಲವ್ ಮೇಲೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಸರ್. ಅವಳು ಇನ್ನೋಸೆಂಟ್, ತುಂಬ. ಅಷ್ಟು ಬೇಗ ಯಾರನ್ನೂ ಹಚ್ಚಿಕೊಳ್ಳಲ್ಲ. ಇವಳ ಹಿಂದೆ ಎಷ್ಟೊಂದು ಜನ ಹುಡುಗರು ಬಿದ್ದಿದ್ರೂ ಒಬ್ಬರನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ. ಪ್ರೀತಮ್ ಮನದಲ್ಲಿ, ಪ್ರೀತಿ ಅನ್ನೋ ಪದಕ್ಕೆ ಉದಾಹರಣೆಯೇ ಇವಳು. ನನ್ನನ್ನು ವರ್ಷಾನುಗಟ್ಟಲೆ ಪ್ರೀತಿಸಿದ್ದಾಳೆ. ಅಷ್ಟು ಬೇಗ ನನ್ನ ನೀನು ಬಿಟ್ಟು ಕೊಡೋದಿಲ್ಲ ಎಂದು ಗೊತ್ತು ರಶ್ಮಿ. ನೋಡು ನಿನ್ನ ಹೇಗೆ ಆಟ ಆಡಿಸುತ್ತೇನೆ ಎಂದು. ಓ ಹೌದಾ ಲೀನಾ, ನಿಮ್ಮ ಫ್ರೆಂಡ್ ಗ್ರೇಟ್ ಬಿಡಿ ಎಂದು ಅವಳ ಕಾಲೆಳೆದ. ಸರ್, ನೀವು ತುಂಬ ಹ್ಯಾಂಡ್ಸಮ್ ಸರ್ ಎಂದು ಅವನ ಬಳಿ ಕೈ ಚಾಚಿದಳು. ಪ್ರೀತಮ್ ನಗುತ್ತಾ ಅವಳ ಕೈ ಕುಲುಕಿದ. ರಶ್ಮಿ ಹೊಟ್ಟೆಯಲ್ಲಿ ಬೆಂಕಿ ಬಿತ್ತು. ಕೋಪದಲ್ಲಿ ಇಬ್ಬರ ಕೈಯನ್ನು ಬೇರ್ಪಡಿಸಿ ಲೀನಾಳನ್ನ ಎಳೆದುಕೊಂಡು ಹೋದಳು. ಅವಳ ವರ್ತನೆ ಕಂಡು ಪ್ರೀತಮ್ ನಗುತ್ತಿದ್ದ. ಈಗ ಎಲ್ಲಿ ಹೋಗೋದು? ಮುಖ ಗಂಟು ಹಾಕಿಕೊಂಡೇ ಕೇಳಿದಳು ರಶ್ಮಿ. ನೀನು ಮೊದಲು ಕೂರು ಎಂದನ. ರಶ್ಮಿ ಅವನ ಬೈಕ್ ಏರಿದಳ. ಒಂದು ಮಾಲ್ಗೆ ಇಬ್ಬರು ಬಂದರು. ಇದೇನು ಇಲ್ಲಿ ಕರೆದುಕೊಂಡು ಬಂದಿದ್ದೀರಾ? ನನಗೇನು ಬೇಡ. ರಶ್ಮಿ ಮೇಡಮ್, ನಾನು ನಿಮಗೆ ಕೊಡಿಸೋದಿಕ್ಕೆ ಇಲ್ಲಿ ಬರಲಿಲ್ಲ. ನೋಡು ಅಲ್ಲಿ ಎಂದು ಸೂರ್ಯಚಂದು ಇರುವಲ್ಲಿ ಕೈ ತೋರಿಸಿದ. ಹೋ, ಸೂರ್ಯಚಂದು ಬಂದಿದ್ದಾರಾ? ನನಗ್ಯಾಕೆ ಈ ವಿಷಯ ಹೇಳಲಿಲ್ಲ? ನಾನು ಸರಿಯಾಗಿ ಹೇಳಿದರೆ ನೀನು ಖಂಡಿತವಾಗಿ ಬರುತ್ತಿರಲಿಲ್ಲ. ಹಾಗೆ ಇನ್ನೊಂದು ವಿಚಾರ, ನೀನು ಅವರ ಮುಂದೆ ನನ್ನ ಅವಾಯ್ಡ್ ಮಾಡಬೇಡ. ಪಾಪ, ಮದುವೆ ಆಗುವವರು, ನಮ್ಮಿಂದ ಅವರ ಮೂಡ್ ಅಪ್ಸೆಟ್ ಆಗೋದು ಬೇಡ. ಸರಿ ಎಂದು ಹೊರಟರು. ಹಲೋ ಪ್ರೀತಮ್, ರಶ್ಮಿ, ಹೇಗಿದ್ದೀರಾ ಇಬ್ಬರು? ಚೆನ್ನಾಗಿದ್ದೇವೆ ಸೂರ್ಯ. ರಶ್ಮಿ ಎಂದು ಅಪ್ಪಿದಳು ಚಂದು. ಇಬ್ಬರು ಮಾತನಾಡುತ್ತಾ ಹೋದರು. ಸೂರ್ಯ, ನಾನು ರಶ್ಮಿ ಸ್ಯಾರಿ ಸೆಲೆಕ್ಷನ್ ಮಾಡ್ತೀವಿ ಎಂದು ಚಂದು ರಶ್ಮಿ ಹೋದರು. ಸೂರ್ಯ ಪ್ರೀತಮ್ ಇಬ್ಬರು ಅವರನ್ನು ಹಿಂಬಾಲಿಸಿದರು. ಈ ಹುಡುಗಿಯರು ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಹೋದರೆ ಸಮಯ ಹೋಗೋದು ತಿಳಿಯಲ್ಲ. ನಾವು ಇಲ್ಲೇ ಮನೆ ಮಾಡೋದೆ ಎಂದು ಸೂರ್ಯ ಟೀಕಿಸಿದ. ಇಬ್ಬರು ನಗುತ್ತಾ ಮಾತನಾಡುತ್ತಿದ್ದರು. ಚಂದುಗೆ ಒಪ್ಪುವ ಸೀರೆ ಆರಿಸಿದಳು ರಶ್ಮಿ. ರಶ್ಮಿ, ನೀನು ಸೀರೆ ತಗೋ, ನನ್ನ ಮದುವೆ ಗಿಫ್ಟ್ ನಿನಗೆ. ಇಲ್ಲ ಚಂದು, ನಿನಗೆ ಗೊತ್ತಲ್ವಾ ನಾನು ಸೀರೆ ಹೆಚ್ಚು ಉಡೋದಿಲ್ಲ ಎಂದು. ಅದು ಗೊತ್ತೇ, ಪ್ಲೀಸ್ ರಶ್ಮಿ, ಒಂದು ಸಾರಿ ತಗೊಳ್ಳೆ ಎಂದು ಚಂದು ರಶ್ಮಿಗೆ ಸೀರೆ ಸೆಲೆಕ್ಟ್ ಮಾಡುತ್ತಿದ್ದಳ. ಅವಳ ಎದುರಿಗೆ ಪ್ರೀತಮ್ ನಿಂತಿದ್ದ. ರಶ್ಮಿ ಒಂದು ಕೆಂಪು ಬಣ್ಣದ ಸೀರೆ ಸೆಲೆಕ್ಟ್ ಮಾಡಿದಳ. ಚಂದು, ಈ ಸೀರೆ ಹೇಗಿದೆಯೇ? ಸೂಪರ್ ರಶ್ಮಿ, ಚೆನ್ನಾಗಿದೆ. ಪ್ರೀತಮ್ ಸನ್ನೆಯಲ್ಲೇ, ಚೆನ್ನಾಗಿದೆ, ನಿನಗೆ ಸುಂದರವಾಗಿ ಕಾಣುತ್ತದೆ ಎಂದೆನ. ರಶ್ಮಿ ಅವನ ಮೇಲಿನ ಕೋಪಕ್ಕೆ, ಚಂದು, ನನಗೆ ಈ ಸ್ಯಾರಿ ಬೇಡ, ಇನ್ನೊಂದು ತಗೋತೀನಿ ಎಂದು ಇನ್ನೊಂದು ಆರಿಸಿದಳ. ಆಗ ಪ್ರೀತಮ್ ಒಪ್ಪಿಗೆ ಸೂಚಿಸಿದ. ರಶ್ಮಿ ಪ್ರೀತಮ್ ಸೀರೆ ಒಪ್ಪಿದ್ದು ಅವನ ಇಷ್ಟಕ್ಕೆ ವಿರುದ್ಧವಾಗಿ ಹೋಗುತ್ತಿದ್ದಳ. ಅವಳ ಈ ಹಠ ಮೊಂಡುತನ ಕಂಡು ಪ್ರೀತಮ್ ಅವಳ ಕೈಯಲ್ಲಿ ಇದ್ದ ನೀಲಿ ಹಾಗೂ ಹಸಿರು ಬಣ್ಣ ಮಿಶ್ರಿತ ಸೀರೆಗೆ ಚೆನ್ನಾಗಿಲ್ಲವೆಂದು ಮುಖ ಹಿಂಡಿದ. ರಶ್ಮಿ ಖುಷಿಯಿಂದ ಆ ಸೀರೆಯನ್ನೇ ಕೊಂಡಳ. ಪ್ರೀತಮ್ ಅವಳ ದಾರಿಯಲ್ಲೇ ಹೋಗಿ ಅವನ ಇಷ್ಟವಾದ ಬಣ್ಣ ಅವಳಿಗೆ ಒಪ್ಪುವ ಸೀರೆಯನ್ನೇ ಆರಿಸಿದ. ಬಟ್ಟೆ ಶಾಪಿಂಗ್ ಆದ ನಂತರ ಎಲ್ಲರೂ ಹೊರಬೀಳುತ್ತಾರೆ. ಆಗ ಪ್ರೀತಮ್ ಕಣ್ಣಿಗೆ ಒಂದು ಗೊಂಬೆಗೆ ಹಾಕಿರುವ ರೆಡ್ ಕಲರ್ ಗೌನ್ ಅವನನ್ನು ಸೆಳೆಯುತ್ತದೆ. ಸೂರ್ಯ, ನೀವೆಲ್ಲ ಪಾರ್ಕಿಂಗ್ ಹತ್ತಿರ ಇರಿ, ನನ್ನ ಕೀ ಮರೆತು ಬಂದೆ ಎಂದು ನಡೆಯುತ್ತಾನೆ. ರಶ್ಮಿಗೆ ಆ ಗೌನ್ ಖರೀದಿಸುತ್ತಾನೆ. ಪ್ರೀತಮ್, ಇಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಇದೆ, ಹೋಗೋಣ ಎಂದು ಎಲ್ಲರೂ ನಡೆದರು. ರೆಸ್ಟೋರೆಂಟ್ನಲ್ಲಿ ಸೂರ್ಯ ಪ್ರೀತಮ್ ಒಂದು ಕಡೆ ಕೂತರು. ಚಂದು ರಶ್ಮಿ ಅವರ ಎದುರಿಗೆ ಕೂತರು. ಎಲ್ಲರಿಗೂ ಅವರಿಗೆ ಇಷ್ಟವಾದ ಫುಡ್ ಆರ್ಡರ್ ಮಾಡುತ್ತಿರುವಾಗ ರಶ್ಮಿಗೆ ಪಾಲಕ್ ಪನ್ನೀರ್ ಅಂಡ್ ಮಶ್ರೂಮ್ ಮಂಚೂರಿ ಇಷ್ಟ, ಆರ್ಡರ್ ಮಾಡಿ ಎಂದ. ರಶ್ಮಿ ಪ್ರೀತಮ್ ಮುಖ ನೋಡಿದಳು. ಅವನು ಸುಮ್ಮನೆ ನಗುತ್ತಿದ್ದ. ನಾನು ಇವನ ಬಳಿ ಇರುವಷ್ಟು ದಿನ ನನ್ನ ಇಷ್ಟ ಕಷ್ಟ ಎಂದೂ ಹೇಳಲಿಲ್ಲ. ಆದರೂ ಹೇಗೆ ತಿಳಿಯಿತು ಇವನಿಗೆ? ಏನ್ ಪ್ರೀತಮ್, ನಮ್ಮ ರಶ್ಮಿ ಇಷ್ಟಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಾ? ಸೂರ್ಯ, ನಿಮಗೆ ನನ್ನ ಇಷ್ಟವಾದ ಫುಡ್ ಏನು ಅಂತ ಗೊತ್ತಿಲ್ಲ ನೋಡಿ ಎಂದು ಉರಿಗಣ್ಣಿನಿಂದ ಅವನನ್ನು ನೋಡಿ ಅವನ ಕೈಯನ್ನು ತಿವಿದಳು ಚಂದು. ಈ ಹುಡುಗಿಯರ ಪ್ರಾಬ್ಲಮ್ ಇದೆ. ನಿಮಗೆ ಇವತ್ತು ಇಷ್ಟ ಆಗಿದ್ದು ನಾಳೆ ಇಷ್ಟ ಆಗಲ್ಲ. ಇಷ್ಟ ಇದ್ದರೂ ಇಲ್ಲ ಅಂತ ನನ್ನ ಎಷ್ಟೊಂದು ಕಾಡಿಸಿಬಿಟ್ಟೆ ನೀನು ಎಂದು ಸೂರ್ಯ ವಾದಿಸಿದ. ರಶ್ಮಿ, ಯೋಚಿಸಿದ್ದು ಸಾಕು, ಮೊದಲು ತಿನ್ನು. ರಶ್ಮಿ ತಿನ್ನುವಾಗ ಅವಳ ಮುಖಕ್ಕೆ ತಿಂಡಿಯ ಚೂರೊಂದು ಮೆತ್ತಿದ್ದ. ಅವಳಿಗೆ ಅರಿವಿಲ್ಲದೆ ತಿನ್ನುತ್ತಿದ್ದಳ.
ಪ್ರೀತಮ್ ತಾನೇ ಅವಳ ಹತ್ತಿರ ಬಾಗಿ ತನ್ನ ಕೈಯಿಂದ ಆ ಚೂರನ್ನ ತೆಗೆದನು. ಅವನ ಸ್ಪರ್ಶಕ್ಕೆ ಮತ್ತೆ ಸೋತಳು ಹುಡುಗಿ. ಎಲ್ಲರೂ ಊಟ ಮುಗಿಸಿ ಜ್ಯುವೆಲರಿ ಶಾಪ್ಗೆ ಬಂದರು. ಎಲ್ಲರೂ ನೆಕ್ಲೆಸ್, ರಿಂಗ್ ನೋಡುತ್ತಿದ್ದರು. ಅಲ್ಲಿ ಒಂದು ನವಿಲು ಆಕಾರದ ಬಂಗಾರದ ಕೆಳಗೆ ಮುತ್ತು ಪೋಣಿಸಿದ ಜುಮುಕಿ ರಶ್ಮಿಗೆ ತುಂಬ ಹಿಡಿಸಿತು. ಅದರ ಬೆಲೆ ಕೇಳಿದಳು. ಮೇಡಮ್, ಇದಕ್ಕೆ 1,00,000 ಆಗುತ್ತೆ. ಹೋ ಹೌದಾ, ನಾನು ಸುಮ್ಮನೆ ಕೇಳಿದೆ ಎಂದು ಎದ್ದು ಹೋದಳು. ಅವಳನ್ನೇ ಗಮನಿಸುತ್ತಿದ್ದ ಪ್ರೀತಮ್ ಅವಳು ಇಷ್ಟಪಟ್ಟ ಜುಮುಕಿಯನ್ನ ಕೊಂಡುಕೊಂಡ. ಸೂರ್ಯ, ಚಂದು, ಪ್ರೀತಮ್, ರಶ್ಮಿ ಸಹಾಯ ಪಡೆದು ತಮ್ಮ ಶಾಪಿಂಗ್ ಯಶಸ್ವಿಯಾಗಿ ಮುಗಿಸಿದರು. ಏನ್ ರಶ್ಮಿ, ಪ್ರೀತಮ್ ಕಾರ್ ಬಿಟ್ಟು ಬುಲೆಟ್ ಬೈಕ್ ತೆಗೆದುಕೊಂಡಿದ್ದಾನಾ? ನೀನೇ ಹೇಳಿದ್ಯಾ? ಇಲ್ವೇ ಚಂದು, ನಾನೇನು ಹೇಳಲಿಲ್ಲ. ಏನ್ ಪ್ರೀತಮ್, ನಮ್ಮ ರಶ್ಮಿ ಬಗ್ಗೆ ಇಷ್ಟೊಂದು ಆಳವಾಗಿ ತಿಳಿದುಕೊಂಡಿದ್ದೀರಾ? ನಿಮಗೆ ಗೊತ್ತಾ, ನಾವು ಹೈಸ್ಕೂಲ್ ಇದ್ದಾಗ ನನ್ನ ಕಸಿನ್ ಹತ್ತಿರ ಬುಲೆಟ್ ಇತ್ತು. ಅದನ್ನು ನೋಡಿ ಏನನ್ಸಿತ್ತೋ ಇವಳಿಗೆ. ಆ ಬೈಕ್ ನೋಡಿ ಫಿದಾ ಆದಳು. ಬಾರೆ ಬೈಕ್ನಲ್ಲಿ ಹೋಗುವ ಎಂದು ಕರೆದರೆ, ಇಲ್ಲ ಬರಲ್ಲ, ನಾನು ಬೈಕ್ ಹತ್ತಿದರೆ ಅದು ನನ್ನ ಹುಡುಗನ ಬೈಕ್ ಮೇಲೆ ಬರೋದು ಅಂತಿದ್ಲು. ಅಲ್ಲಿಂದ ಇಲ್ಲಿಯವರೆಗೂ ಬುಲೆಟ್ ಬೈಕ್ ಕೂಡ ಹತ್ತಿಲ್ಲ. ಅಷ್ಟೊಂದು ವಿಚಾರವಂತೆ ನಮ್ಮ ರಶ್ಮಿ ಎಂದು ಅವಳ ಕಾಲೆಳೆದಳು. ರಶ್ಮಿ ಚಂದೂಳನ್ನು ಗುರಾಯಿಸಿದಳು. ಪ್ರೀತಮ್, ಟೈಮ್ ಆಯಿತು, ನಾವೀಗ ಹೊರಡ್ತೀವಿ. ಥ್ಯಾಂಕ್ಸ್ ಪ್ರೀತಮ್, ರಶ್ಮಿ ನಮ್ಮ ಜೊತೆ ಇದ್ದು ನಮಗೆ ಸಹಾಯ ಮಾಡಿದ್ದಕ್ಕೆ. ಮದುವೆಗೆ ಇನ್ನು ಉಳಿದಿದ್ದು 10 ದಿನ ಮಾತ್ರ. ನೀವಿಬ್ಬರೂ 1 ವಾರದ ಮುಂಚೆನೇ ಬರಬೇಕು. ಹಾಂ, ಬರುತ್ತೀವಿ ಸೂರ್ಯ. ಇದು ಸಹಾಯ ಅಲ್ಲ, ಇದು ನನ್ನ ಸ್ನೇಹಿತನ ಮದುವೆ, ನನ್ನ ಕರ್ತವ್ಯ ಕೂಡ ಸೂರ್ಯ. ರಶ್ಮಿ, ನೀನು ಬರಲೇಬೇಕು, ಇಲ್ಲ ಅಂದರೆ ನೋಡು ಮತ್ತೆ ಎಂದು ಅವಳನ್ನು ತಬ್ಬಿದಳು ಚಂದು. ಸರಿ ರಶ್ಮಿ, ಬರುತ್ತೀವಿ ಎಂದು ಸೂರ್ಯ, ಚಂದು ಹೊರಟರು. ಪ್ರೀತಮ್, ರಶ್ಮಿ ಕೂಡ ಹೊರಟರು. ರಶ್ಮಿ, ಚಿಕ್ಕಮಗಳೂರಲ್ಲಿ ಸೂರ್ಯ, ಚಂದು ಮದುವೆ ಯಾವಾಗ ಹೋಗೋದು? ನಾನು ಬರಲ್ಲ ನಿಮ್ಮ ಜೊತೆ. ಅದೇಗಾಗುತ್ತೆ? ಗಂಡ ಹೆಂಡತಿ ಒಟ್ಟಿಗೆ ಹೋದರೆ ಚಂದ ಅಲ್ವಾ? ಹಲೋ ಮಿಸ್ಟರ್, ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ. ನಾನು ನಿಮ್ಮ ಜೊತೆ ಬರಲ್ಲ, ನೀವೊಬ್ಬರೇ ಹೋಗಿ. ಹಾಗೆ ನನ್ನ ಈಸಿಯಾಗಿ ಒಲಿಸಿಕೊಳ್ಳಬಹುದು ಎಂದು ನಿಮ್ಮ ತಲೆಯಲ್ಲಿ ಇದ್ದರೆ ಈಗಲೇ ತೆಗೆದುಹಾಕಿ. ನನ್ನ ಇಷ್ಟ ಕಷ್ಟಗಳು ತಿಳಿದುಕೊಂಡರೆ ನಾನು ನಿಮ್ಮನ್ನು ಮತ್ತೆ ಪ್ರೀತಿಸುತ್ತೇನೆ ಎಂಬ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ. ನೀವಂದ ಮಾತಿಗೆ ಯಾವತ್ತೂ ಕ್ಷಮೆ ಇಲ್ಲ. ಈ ರಶ್ಮಿಗೆ ಒಬ್ಬರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದು ಗೊತ್ತು, ಹಾಗೆ ದ್ವೇಷಿಸೋದು ಗೊತ್ತು. ನಾನು ಬಸ್ನಲ್ಲಿ ಹೋಗ್ತೀನಿ. ನಿನ್ನ ಜೊತೆ ಬರುವಷ್ಟು ಕೆಟ್ಟ ಸ್ಥಿತಿ ನನಗೆ ಇನ್ನೂ ಬಂದಿಲ್ಲ, ದೃಢವಾಗಿ ಹೇಳಿದಳ. ನಾನು ನಡೆದುಕೊಂಡೇ ಹೋಗ್ತೀನಿ ಪ್ರೀತಮ್ ಎಂದು ಹೊರಟೇ ಬಿಟ್ಟಳ. ಅವಳ ಮಾತಿಗೆ ಒಮ್ಮೆ ನಡಗಿ ಹೋದ ಪ್ರೀತಮ್ ಕಣ್ಣಲ್ಲಿ ಹನಿ ನೀರೊಂದು ಜಾರಿದ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹೀಗೆ ಒತ್ತಾಡಬೇಕು. ನನ್ನ ಮೇಲೆ ನಿನಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಯಾಕೆ ಇನ್ನೂ ಹಠ ನಿನಗೆ ಮುದ್ದು? ಪ್ಲೀಸ್ ಕಣೆ, ನೀನು ಇಲ್ಲ ಅಂದರೆ ನಾನು ಸತ್ತೇ ಹೋಗ್ತೀನಿ ಕಣೆ, ಪ್ಲೀಸ್ ಪುಟ್ಟ ಎನ್ನುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಬೈಕ್ನೇರಿ ಹೊರಟ. ಮನಸ್ಸಲ್ಲಿ ಅವಳ ತಿರಸ್ಕಾರದ ನೋವು ತಲೆಯಲ್ಲಿ ಕೊರೆಯುತ್ತಿತ್ತು. ಲೋಕದ ಪರಿವೇ ಇಲ್ಲದೆ ಗಾಡಿ ಓಡಿಸುತ್ತಿದ್ದ ಪ್ರೀತಮ್ಗೆ ಅಪಘಾತವಾಯಿತು ಒಬ್ಬನಿಂದ. ಯಾರವನು ಪ್ರೀತಮ್ ದಾರಿಗೆ ಅಡ್ಡ ಬಂದಿದ್ದು? ಪ್ರೀತಮ್ಗೆ ಏನಾಯಿತು? ಕಾಯ್ದು ನಿರೀಕ್ಷಿಸಿ. ಭಾಗ 11 ಮುಂದುವರಿಯುತ್ತದೆ. ಭಾಗ 11ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.